ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಟ್ರೀಟ್ ಫೈಟರ್ ಮೂವಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕೋಡಿ ರೋಡ್ಸ್, ರೋಮನ್ ರೈನ್ಸ್ ಹಾಗೆ ಇಂಡಿಯಾದಿಂದ ವಿದ್ಯುತ್ ಜಾಮ್ವಾಲ್ ಅವರು ಕೂಡ ಒಂದು ಮೂವಿಯಲ್ಲಿ ಆಕ್ಟಿಂಗ್ ನ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದನೇ ನಮ್ಮ ಕೋಡಿ ರೋಡ್ಸ್ ಅವರು ವಿದ್ಯುತ್ ಅವ್ರನ್ನ ಮೀಟ್ ಕೂಡ ಮಾಡಿದ್ದಾರೆ. ಅಂಡ್ ಮೀಟ್ ಮಾಡೋದಷ್ಟೇ ಅಲ್ಲ, ನನ್ನ ಹೊಸ ಬೆಸ್ಟ್ ಫ್ರೆಂಡ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ವಿದ್ಯುತ್ ಅವರ ಜೊತೆ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ. ಸೊ ಅಫಿಷಿಯಲ್ ಆಗಿ ಕೋಡಿ ರೋಡ್ಸ್ ಹಾಗೆ ವಿದ್ಯುತ್ ಜಾಮ್ವಾಲ್ ಅವರು ಬೆಸ್ಟ್ ಫ್ರೆಂಡ್ಸ್ ಗಳಾಗಿದ್ದಾರೆ. ಅಂಡ್ ಇದಾದ್ಮೇಲೆ ರೂಮರ್ಸ್ ಗಳು ಓಡಾಡ್ತಾ ಇದೆ, ಪ್ರಾಬಬ್ಲಿ ಡಬ್ಲ್ಯೂ ಅವರು ಇಂಡಿಯಾದ ಮಾರ್ಕೆಟ್ ನ ಪುಲ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿದ್ಯುತ್ ಅವ್ರನ್ನ ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬರಬಹುದು ಒಂದು ಅಪಿರಿಯನ್ಸ್ ಗೆ ಅಂತ. ಯಾವ ರೀತಿ ಲೋಗನ್ ಪೋಲ್ ಅವರು ಔಟ್ ಸೈಡರ್ ಆಗಿದ್ರೂ ಕೂಡ ಡಬ್ಲ್ಯೂ ಅಲ್ಲಿ ಬಂದು ಈ ರೀತಿ ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೋ, ಲೋಗನ್ ಪೋಲ್ ಅವರಿಗೆ ಹೋಲಿಸಿದ್ರೆ ವಿದ್ಯುತ್ ಅವರು ಇನ್ನೂ ಕೂಡ ದೊಡ್ಡ ಟ್ಯಾಲೆಂಟೆಡ್. ನೀವು ಯಾರಾದ್ರೂ ವಿದ್ಯುತ್ ಅವ್ರನ್ನ ಫಾಲೋ ಮಾಡಿದ್ರೆ ಬಾಲಿವುಡ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಮೋಸ್ಟ್ ಅಂಡರ್ ರೇಟೆಡ್ ಆಕ್ಟರ್ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಕೋಡಿ ರೋಡ್ಸ್ ಅವರ ಜೊತೆ ಈಗ ಅವರು ಬೆಸ್ಟ್ ಫ್ರೆಂಡ್ ಆಗಿರೋದನ್ನ ನೋಡ್ತಾ ಇದ್ರೆ ಪ್ರಾಬಬ್ಲಿ ಫೋರ್ಸೆಬಲ್ ಫ್ಯೂಚರ್ ಅಲ್ಲಿ ನಮಗೆ ಇವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಕಣ್ಣಂತೂ ಖಂಡಿತವಾಗ್ಲೂ ಬಿದ್ದಿರುತ್ತೆ ವಿದ್ಯುತ್ ಅವರ ಮೇಲೆ. ಬದಲಿಗೆ ಅವರ ಪರ್ಸನಾಲಿಟಿನೂ ಕೂಡ ಡಬ್ಲ್ಯೂ ಕಂಪನಿನ ಮ್ಯಾಚ್ ಮಾಡುತ್ತೆ. ಅಷ್ಟೇ ಅಲ್ಲ, ಅವರು ಆಕ್ಷನ್ ಹೀರೋ. ಕಾದ್ ನೋಡೋಣ ಗೈಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಸದ್ಯಕ್ಕೆ ವಿದ್ಯುತ್ ಹಾಗೆ ನಮ್ಮ ಕೋಡಿ ರೋಡ್ಸ್ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಗಳಾಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಲೆನೈಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಎಲೆನೈಟ್ ಅವರು ಯಾವ ರೀತಿ ಹೊರಕೋರ್ಸ್ ಆಗ್ತಾ ಇದ್ದಾರೆ ಡಬ್ಲ್ಯೂ ಕಂಪನಿಯಲ್ಲಿ ಅಂತ. ಈಗ ಮತ್ತೊಮ್ಮೆ ಅವರು ಅದನ್ನ ಪ್ರೂವ್ ಮಾಡ್ಕೋತಾ ಇದ್ದಾರೆ. ಇವತ್ತಿನ ಮಂಡೇ ನೈಟ್ ರಾಲಿ ಅವರು ಕಂಪೀಟ್ ಮಾಡಿದ್ರಲ್ಲ, ಇದು ಅವರ ಕರಿಯರ್ ನ ಈ ವರ್ಷದ 50ನೇ ಮ್ಯಾಚ್ ಅಂತಾನೆ ಹೇಳ್ಬಹುದು. ಸೊ ಈ ವರ್ಷ ಟೋಟಲ್ ಆಗಿ ನಮ್ಮ ಎಲೆನೈಟ್ ಅವರು 50 ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ಅಂಡ್ ಇದು ಹೈಯೆಸ್ಟ್ ಎವರ್ ಅಂತಾನೆ ಹೇಳ್ಬಹುದು. ಸೊ ಈ ವರ್ಷ ನಮ್ಮ ಎಲೆನೈಟ್ ಅವರೇ ಹೈಯೆಸ್ಟ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿರೋದು, ಅದು ಕೂಡ 50 ಮ್ಯಾಚಸ್ ಗಳು. ನಿಜವಾಗ್ಲೂ ಎಲೆನೈಟ್ ಅವರು ರೆಗ್ಯುಲರ್ ಬೇಸಿಸ್ ಅಲ್ಲಿ ಡಬ್ಲ್ಯೂ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಡಬ್ಲ್ಯೂ ಅವರು ಅವರಲ್ಲಿ ಪೊಟೆನ್ಶಿಯಲ್ ನ ನೋಡ್ತಾ ಇಲ್ಲ. ಸದ್ಯಕ್ಕೆ ಏನೋ ಒಂದು ಟ್ವಿಸ್ಟೆಡ್ ಸ್ಟೋರಿ ಲೈನ್ ನ ತಗೊಂಡು ಬಂದಿದ್ದಾರೆ ಮಂಡೇ ನೈಟ್ ರಾಲಿ. ಕಾದ್ ನೋಡಬೇಕು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೇನಿಯಲ್ ಬ್ರೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡೇನಿಯಲ್ ಬ್ರೈನ್ ಅವರು ಈಗ ಬ್ರಾಯನ್ ಡೇನಿಯಲ್ಸನ್ ಆಗಿ ನಮಗೆ AW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವರು ರಿಟೈರ್ಡ್ ಆಗಿದ್ದಾರೋ ಇನ್ನೂ ಕೂಡ ಕಂಪೀಟ್ ಮಾಡ್ತಾ ಇದ್ದಾರೋ ನನಗೆ ಏನು ಕೂಡ ಐಡಿಯಾ ಇಲ್ಲ, ಯಾಕಂದ್ರೆ ನಾನು AW ಕಂಪನಿನ ಫಾಲೋ ಮಾಡ್ತಾ ಇಲ್ಲ. ಬಟ್ ಒಂದಂತೂ ನಿಜ ಆಗಿದೆ, ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಟೋನಿ ಖಾನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಡೇನಿಯಲ್ ಬ್ರೈನ್ ಅವರು ಇನ್ಮುಂದೆ ನಮಗೆ AW ಕಮೆಂಟ್ರಿಯಲ್ಲಿ ಫುಲ್ ಟೈಮರ್ ಆಗಿ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಡೇನಿಯಲ್ ಬ್ರೈನ್ ಅವರು ಕಂಪ್ಲೀಟ್ ಆಗಿ AW ಕಂಪನಿಯ ಕಮೆಂಟ್ರಿ ಟೀಮ್ ನ ಜಾಯಿನ್ ಆಗಿದ್ದಾರೆ. ನಿಜವಾಗ್ಲೂ ಇವರು ಡಬ್ಲ್ಯೂಗೆ ಬರೋದಕ್ಕೆ ಏನ್ ತೊಂದರೆ ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಅಲ್ಲಾದ್ರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೆಸ್ಸಲ್ ಪಲೂಸಾ ಬಗ್ಗೆ. ಎಸ್ ಗೈಸ್, ರೆಸ್ಸಲ್ ಪಲೂಸಾ ಈಗಾಗಲೇ ಅದ್ಭುತವಾಗಿ ಬಿಲ್ಡ್ ಆಗ್ತಾ ಇದೆ. ಅಂಡ್ ಈಗಾಗಲೇ ಡಬ್ಲ್ಯೂ ಅವರು 4 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ರೆಸ್ಸಲ್ ಪಲೂಸಾಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅಂಡ್ ಬೆಕ್ಕಿ ಲಿಂಚ್ ವರ್ಸಸ್ CM ಪಂಕ್ ಹಾಗೆ AJ ಲಿ ಅವರ ನಡುವೆ ಒಂದು ಮಿಕ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಯುಎಸ್ ಸ್ಕೈ ವರ್ಸಸ್ ಸ್ಟೆಫನಿ ವ್ಯಾಕರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ದಿ ಊಸೋಸ್ ವರ್ಸಸ್ ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ರೆಸ್ಸಲ್ ಪಲೂಸಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಜಾನ್ ಸೀನಾ ಹಾಗೆ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ರೆಸ್ಸಲ್ ಪಲೂಸಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ 4 ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೆಸ್ಸಲ್ ಪಲೂಸಾಗೆ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇನ್ನ ಒಂದು ಮ್ಯಾಚ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅಂಡ್ ಪ್ರಾಬಬ್ಲಿ ಅದು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸಿಂಗಲ್ಸ್ ಮ್ಯಾಚ್ ಅಂತ ಅನ್ಕೋತೀನಿ. ಮೊದಲು ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ನ ರೆಸ್ಸಲ್ ಪಲೂಸಾಗೆ ಪ್ಲಾನ್ ಮಾಡ್ತಾ ಇದ್ರು. ಯಾಕಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಮೂವಿ ಶೂಟಿಂಗ್ ಅಲ್ಲಿ ಬಿಸಿ ಇರೋ ಕಾರಣ ಅವರು ರೆಸ್ಸಲ್ ಪಲೂಸಾಗೆ ಬರ್ತಾರೋ ಇಲ್ವೋ ಅಂತ ಡಬ್ಲ್ಯೂ ಕಂಪನಿಗೆ ಕನ್ಫ್ಯೂಷನ್ ಇತ್ತು. ಬಟ್ ಈಗ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ನ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿರೋ ಕಾರಣ ಪ್ರಾಬಬ್ಲಿ ಕೋಡಿ ರೋಡ್ಸ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಾನು ರೆಸ್ಸಲ್ ಪಲೂಸಾದಲ್ಲಿ ಪ್ರೆಸೆಂಟ್ ಆಗಿರ್ತೀನಿ ಅಂತ. ಅದಕ್ಕೋಸ್ಕರ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಮ್ಯಾಚ್ ನಮಗೆ ರೆಸ್ಸಲ್ ಪಲೂಸಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಏನೇ ಆಗ್ಲಿ ಗೈಸ್, ಮ್ಯಾಚ್ ಕಾರ್ಡ್ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಬಿಗ್ ಕಾಂಟ್ರವರ್ಸಿ ಬಗ್ಗೆ. ಅಂಡ್ ಇದನ್ನ ನೋಡೋದಕ್ಕೆ ಕೇಳೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಈ ಒಂದು ಕಾಂಟ್ರವರ್ಸಿ ಆಗ್ತಾ ಇರೋದು ನಮ್ಮ ಟ್ರಿಪಲ್ ಎಚ್ ಹಾಗೆ AJ ಸ್ಟೈಲ್ಸ್ ಅವರ ನಡುವೆ. ಎಸ್, ಹೇಳ್ತಾ ಹೋಗ್ತೀನಿ, ಡೀಟೇಲ್ ಆಗಿ ಕೇಳಿಸ್ಕೊತಾ ಹೋಗಿ. ಎಸ್, ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದೆ ನಮ್ಮ AJ ಸ್ಟೈಲ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ಟೈಮ್ ಮುಗಿತಾ ಇರತಕ್ಕಂತಹ ಒಂದು ಫೋಟೋನ ಶೇರ್ ಮಾಡ್ಕೋತಾರೆ. ಅಂದ್ರೆ ನನ್ನ ಟೈಮು ಈಗ ಎಂಡ್ ಆಗ್ತಾ ಇದೆ ಅಂತ ನಮ್ಮ AJ ಸ್ಟೈಲ್ ಅವರು ಟೀಸ್ ಮಾಡ್ತಾರೆ. ಆ ಒಂದು
ಒಂದು ವಿಚಾರದ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಆಗ ಅದ್ರ ಕೆಳಗಡೆ ಒಬ್ಬ ಫ್ಯಾನು ಕಮೆಂಟ್ ಮಾಡ್ತಾರೆ. ಆ ಒಂದು ಕಮೆಂಟ್ ಅಲ್ಲಿ ಏನಿರುತ್ತೆ ಗೊತ್ತಾ, ಟ್ರಿಪಲ್ ಎಚ್ ಅವರು ಈಗ ಯಾವ ರೀತಿ ಎಜೆ ಸ್ಟೈಲ್ ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ದಾರೋ ಅದು ನನಗೆ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ ಅಂಡ್ ನನಗಂತೂ ತುಂಬಾನೇ ಕೋಪ ಬರ್ತಾ ಇದೆ ಅಂತ ಆ ಒಂದು ಫ್ಯಾನು ಕಮೆಂಟ್ ಮಾಡ್ತಾನೆ. ಅಂಡ್ ಆ ಒಂದು ಕಮೆಂಟ್ಗೆ ನಮ್ಮ ಎಜೆ ಸ್ಟೈಲ್ ಅವರ ಮಗ ರಿಪ್ಲೈ ಕೊಡ್ತಾ, ನೀನ್ ಒಬ್ನೇ ಅಲ್ಲ ಬ್ರೋ ಆ ಒಂದು ವಿಚಾರಕ್ಕೆ ಕೋಪ ಮಾಡ್ಕೊಂಡಿರೋದು ಅಂತ ನಮ್ಮ ಎಜೆ ಸ್ಟೈಲ್ ಅವರ ಮಗ ರಿಪ್ಲೈನ ಕೊಡ್ತಾರೆ. ಅಂಡ್ ಆಗ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಟ್ರಿಪಲ್ ಎಚ್ ಅವರು ಎಜೆ ಸ್ಟೈಲ್ ಅವರಿಗೆ ಕೊಡ್ತಿರ್ತಕ್ಕಂತಹ ಬುಕ್ಕಿಂಗ್ ಮೇಲೆ ನಮ್ಮ ಎಜೆ ಸ್ಟೈಲ್ ಅವರಿಗೆ ತುಂಬಾನೇ ಕೋಪ ಇದೆ ಅಂತ. ಅಂಡ್ ಗಾಯ್ಸ್, ಇವತ್ತಿನ ಮಂಡೇ ನೈಟ್ ರಾಲಿ ನಮ್ಮ ಎಜೆ ಸ್ಟೈಲ್ ಅವರು ಅದನ್ನ ಕನ್ಫರ್ಮ್ ಕೂಡ ಮಾಡ್ತಾರೆ. ಇವತ್ತು ರಾಲಿ ನಮಗೆ ಎಲ್ ಗ್ರಾಂಡೆ ಅಮೆರಿಕಾನು ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಲ್ವಾ. ಎಜೆ ಸ್ಟೈಲ್ ಅವರು ಎಂಟ್ರಿ ಆದ ಕೂಡಲೇ ಒಂದು ಕಮರ್ಷಿಯಲ್ ಬ್ರೇಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಕಮರ್ಷಿಯಲ್ ಬ್ರೇಕ್ ನೆಟ್ಫ್ಲಿಕ್ಸ್ ಅಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಟೈಮ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳು ಪ್ರೋಮೋನ ಕಟ್ ಮಾಡ್ತಾರೆ. ಅಂಡ್ ಆ ಒಂದು ಕಮರ್ಷಿಯಲ್ ಬ್ರೇಕ್ ಟೈಮ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ನಾನು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ನೋಡ್ಕೋತೀನಿ, ಬಟ್ ಅದಕ್ಕಿಂತ ಮುಂಚೆ ನಾನು ಒಂದು ಸೀಕ್ರೆಟ್ ನ ನಿಮ್ಮೆಲ್ಲರಲ್ಲೂ ಕೂಡ ಶೇರ್ ಮಾಡ್ಕೋಬೇಕು. ಅದೇನಪ್ಪಾ ಅಂದ್ರೆ, ನಾನು ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮು ಒಂಟಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಟೀಮ್ ಮೇಟ್ಸ್ ಗಳು ಇಲ್ಲ, ಲೂಕ್ ಗ್ಯಾಲೋಸ್ ಇಲ್ಲ, ಹಾಗೆ ಕಾರ್ಲ್ ಆಂಡರ್ಸನ್ ಈಗ WWE ಕಂಪನಿಯಲ್ಲಿ ಇಲ್ಲ, ಹಾಗೆ ಮಿಚಿನ್ ಅವರು ಕೂಡ ಈಗ ಮಂಡೇ ನೈಟ್ ರಾಲಿ ಇಲ್ಲ, ಯಾಕಂದ್ರೆ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಇದ್ದಾರೆ. ಸೊ ಈಗ ನಾನು ಒಂಟಿಯಾಗಿದ್ದೀನಿ ಅಂಡ್ ನನಗೆ ಅನ್ನಿಸ್ತಾ ಇದೆ ನನ್ನನ್ನು ಒಂಟಿಯಾಗಿ ಮಾಡಬೇಕು ಅಂತ ಈ ಒಂದು ಕಂಪನಿಯಲ್ಲಿ ಯಾರೋ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅಂಡ್ ಈಗ ನಾನು ಇನ್ನ ಒಂದು ನಿಜ ವಿಚಾರನ ಹೇಳ್ತೀನಿ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಯಾರೋ ಒಬ್ಬರಿಗೆ ನಾನು ಈ ಒಂದು ಕಂಪನಿಯಲ್ಲಿ ಇರೋದು ಚೂರು ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರ ನನಗೆ ಈ ರೀತಿ ಬುಕ್ಕಿಂಗ್ ನ ಕೊಡ್ತಾ ಇದ್ದಾರೆ ಅಂಡ್ ನನ್ನಿಂದ ಎಲ್ಲದನ್ನು ಕೂಡ ತಗೋತಾ ಇದ್ದಾರೆ. ಅವರಿಗೆ ನಾನು ಪ್ರೂವ್ ಮಾಡ್ತೀನಿ, ಇವತ್ತು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಆ ವ್ಯಕ್ತಿ ಯಾರೇ ಆಗಿರ್ಲಿ, ಯಾರು ನನ್ನನ್ನ ಈ ಒಂದು ಕಂಪನಿಯಲ್ಲಿ ಇರೋದಕ್ಕೆ ಇಷ್ಟ ಪಡ್ತಾ ಇಲ್ವೋ ಅವನಿಗೆ ಇವತ್ತು ನಾನು ಪ್ರೂವ್ ಮಾಡ್ತೀನಿ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಪೈಪ್ ಬಾಂಬ್ ಪ್ರೋಮೋನ ಕಟ್ ಮಾಡ್ತಾರೆ. ಅಂಡ್ ಡೈರೆಕ್ಟ್ ಆಗಿ ಅವರು ಟ್ರಿಪಲ್ ಎಚ್ ಅವರಿಗೆ ಮೆಸೇಜ್ ನ ಕೊಟ್ಟಿದ್ದಾರೆ. ನಮ್ಮ ಎಜೆ ಸ್ಟೈಲ್ ಅವರು ಹೇಳಿದ್ದು ಏನ್ ಗೊತ್ತಾ, ಟ್ರಿಪಲ್ ಎಚ್ ಅವರಿಗೆ ನಾನು ಈ ಒಂದು ಕಂಪನಿಯಲ್ಲಿ ಇರೋದು ಇಷ್ಟ ಇಲ್ಲ ಅಂಡ್ ಅದಕ್ಕೋಸ್ಕರ ಅವನು ನನ್ನ ಟೀಮ್ ಮೇಟ್ಸ್ ಗಳನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾನೆ ಅಂಡ್ ಅದಕ್ಕೋಸ್ಕರ ಅವನು ನನಗೆ ಸರಿಯಾದ ಬುಕ್ಕಿಂಗ್ ನ ಕೊಡ್ತಾ ಇಲ್ಲ. ಏನೇ ಆಗ್ಲಿ ಅವನಿಗೆ ನಾನು ಪಾಠನ ಕಲಿಸ್ತೀನಿ ಇವತ್ತು ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಟ್ರಿಪಲ್ ಎಚ್ ಅವರಿಗೆ ರಿಪ್ಲೈನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಈ ಒಂದು ಕಾಂಟ್ರವರ್ಸಿ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ. ಪ್ರಾಬಬ್ಲಿ ಎಜೆ ಸ್ಟೈಲ್ ಅವರು WWE ನ ಲೀವ್ ಕೂಡ ಮಾಡಬಹುದು. ಇದರಿಂದ ನಿಮ್ಗೆ ಅನ್ಸುತ್ತೆ ಗೈಸ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.